ಹಸಿರನ್ನು ನೋಡಲಿ, ಹಸಿರು ಉಸಿರಾಗಲಿ. ಜಿಲ್ಲಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ತನ್ನಯ ಬಾಳಿನ ಹಾದಿಯ ಬೆಳಗಯ್ಯ ನಂಬಿದೆ. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಹಾಗೂ ರಾಜ್ಯಕ್ಕೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಕುಮಾರ್ ನಾಯಕ್ ಸಾಹೇಬರು ಮಾನ್ಯ ಲೋಕಸಭಾ ಸದಸ್ಯ ಕೋರುತ್ತೇನೆ. ಅದೇ ತೆರನಾಗಿ ಶ್ರೀಯುತ ಹೇಳ್ತಾನೆ ಇದ್ರೂ ವಾಕಿಂಗ್ ಹೋಗಿ ಬಂದರೆ ಏನು ಫರಕ್ ಬೀಳೋದಿಲ್ಲ. ಇಲ್ಲಾಂದ್ರೆ ಮನೆಯಲ್ಲೇ ವಾಕ್ ಇಟ್ಕೊಂಡ್ರು ಮನೆಯಲ್ಲಿ ವಾಕ್ ಮಾಡ್ಬೋದು. ಈಗ ಹೇಳೋದಿಷ್ಟೇ, ಈಗಾಗಲೇ ಹೇಳಿದಂಗೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದದ್ದು ತಾವೆಲ್ಲ ಗೆದ್ದು ರಾಜ್ಯ ಮಟ್ಟದಲ್ಲಿ ಹೋಗಲಿ ಅಂತ ನಾನು ವೈಯಕ್ತಿಕವಾಗಿ ಹಾರೈಸ್ತೀನಿ. ರಾಜ್ಯ ಮಟ್ಟದಲ್ಲಿ ಹೋಗಿ ಬಂದು ನಮ್ಗೆ ಯಾದಗಿರಿ ಭೇಟಿಯಾಗಿರಿ ಅಂದ್ರೆ ನೀವು ಏನೇನೋ ಸಾಧಿಸಿರಮ್ಮಂಗ. ಸುಮ್ಮನೆ ಈಗೇನು ನಾಮಕಾವಸ್ಥೆ ಬರೋದು, ನಾಮಕಾವಸ್ಥೆ ಆಡಿ ಹೋಗಿ ನಮ್ಮ ಯಾದಗಿರಿ ಇಲ್ಲೇ ಮತ್ತೆ 28ನೇ ಸ್ಥಾನಕ್ಕೆ ಇಡೋದು ಬೇಡ. ಎಲ್ಲರೂ ಅಗ್ದಿ ಉತ್ಸಾಹದಿಂದ ಅಗ್ದಿ ಮನಸ್ಸಿನಿಂದ ನೀವು ಆಟ ಆಡಿ ಗೆದ್ದಾಗ ನಿಮ್ಮ ಜಯ ಸಿಕ್ಕೇ ಸಿಗ್ತದೆ ಮತ್ತು ತಾವು ರಾಜ್ಯ ಮಟ್ಟಕ್ಕೆ ಮುಟ್ಟೇ ಮುಡ್ತೀರಿ. 33 ಇದ್ದಾರೆ, 33. ಆಮೇಲೆ ಜನತಾದಳದವರು 7 ಇದ್ದಾರೆ. 7ರಲ್ಲಿ ಪರ್ಮನೆಂಟ್ ಆಗಿ 3 ಜನ ಬರೋದಿಲ್ಲ, ಇನ್ನೊಬ್ರು ಫಾರಿನ್ಗೆ ಹೋಗಿದ್ದಾರೆ, ಅವ್ರು 3 ಇದ್ರು. ಆಗ ಸಂಖ್ಯಾಬಲದಲ್ಲಿ ಅವ್ರು ಜಾಸ್ತಿ ಇದ್ರು, ನಾವು ಕಡಿಮೆ ಇದ್ವಿ. ಒಂದು ಸಮಯ ನಾವು ಮತಕ್ಕೆ ಹಾಕಿದ್ರೆ ಸೋಲು ಅಂತ ಬರ್ತದೆ, ಆ ಕಾರಣದಿಂದ ವಿರೋಧ ಮಾಡಿದ್ದೀವಿ. ಸಂಖ್ಯಾಬಲ ಇಲ್ಲದೆ